ಬಟ್ ಏನಪ್ಪಾ ಅಂದ್ರೆ ಕತೆಗಳಷ್ಟು ಹಿಡಿದು ಕೂರ್ಸಕ್ಕಾಗಲ್ಲ. ಈಗ ಕತೆಗಳು ಹೆಂಗೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅನ್ನೋ ತರ ಬರುತ್ತೆ. ನಿಮ್ದು ಕತೆಗಳು ಇದೆಯಲ್ಲ ನಿಜ ನನಗೆ ಸಾಕು ಅನ್ಸ್ಬಿಡ್ತು. ಯಾವ್ದ್ರಲ್ಲಿ ಓದ್ತೀರಾ ನೀವು? ನಮ್ಮ ಹೇಮಂತ್ ಬ್ರದರು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಅಲ್ಲ ಇವರು, ಒಂಥರ AI ಕ್ರಿಯೇಟರ್ ಅಂತಾನೆ ಹೇಳ್ಬೋದು. ಕರ್ನಾಟಕ ಸರ್ ಈಗ ಪರ್ಟಿಕ್ಯುಲರ್ ಆಗಿ ನಮ್ ಸಂತೆಮರಳಿಗೂ ಒಂದು ಏನಾದ್ರು ಇದೆಯಾ ಸಿಗುತ್ತೆ. ನಾವು ಮುರಳಿ ಇತಿಹಾಸನ ಗುಂಡ್ಲುಪೇಟೆಯವ್ರ ಹತ್ರ ಕೇಳ್ತಾ ಇದೀವಲ್ಲ, ಅದು ಮಿರಾಕಲ್. ಈಗ ನಾನು ಇಲ್ಲೇ ಇದೀನಿ, 30 ವರ್ಷದಿಂದ ಇಲ್ಲೇ ಹುಟ್ಟು ಬೆಳೆದಿರೋನ್ ನಾನು. ಆ ಜಾಗನ ನೋಡೇ ಇಲ್ಲ. ಅಲ್ಲಿ ಈಗ ಜನ ಡ್ಯಾನ್ಸ್ ನೋಡ್ತಾರೆ ಅಂದ್ಬಿಟ್ಟು ನಮ್ ಡ್ಯಾನ್ಸ್ ಮಾಡಕ್ ಬರಲ್ಲ, ಡ್ಯಾನ್ಸ್ ಮಾಡಕ್ಕಿದ್ದ ನಿಜ. ಇಲ್ಲಿ ಊರಿತ್ತಂತೆ. ಇತಿಹಾಸ ಅಂದ್ರೆ ಅಂತೆ, ಸೈನ್ಸ್ ಅಂದ್ರೆ ಇದೆ. ನಮ್ ಯಳಂದೂರ್ ರೋಡು, ಯಳಂದೂರ್ ರೋಡ್ ಹೆಂಗಿತ್ತು, ಅದ್ದೂರಿ ರೋಡ್ ಅದು ಯಳಂದೂರ್. ಅದು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಚಿಟ್ಟು. ಜೊತೆಗೆ ಎಲ್ರಿಗೂ ಕೂಡ ಬೆಳಗಿನ ಶುಭೋದಯಗಳು. ಸಿಕ್ಕಾಪಟ್ಟೆ. ಈಗ ಏನಕ್ಕೆ ಗೊತ್ತಾ, ನಾವು ಮೀಟಪ್ ಮಾಡಿದ್ದು ನಮ್ಮ ಸ್ನೇಹಿತರು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾಗ ಸಿಗ್ತಾ ಇರ್ತಾರೆ. ಈಗ ಕಮ್ಯುನಿಕೇಷನ್ ಇಲ್ಲ ಅಂದರೆ ಯಾರನ್ನು ಕೂಡ ಭೇಟಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಒಂದು ಮೀಟಪ್ ಮಾಡಿದ್ವಿ. ಆ ಮೀಟಪ್ ಇವತ್ತು ನಮಗೆ ನಮ್ಮ ಹೇಮಂತ್ ಬ್ರದರು ಕೊಳ್ಳೇಗಾಲ ಹೋಗ್ತಾಯಿದ್ರು. ಹಂಗೆ ನಮ್ಮನ್ನು ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೊಳ್ಳೇಗಾಲದಿಂದ ಗುಂಡ್ಲುಪೇಟೆ ಹೋಗ್ತಾ ಇದ್ದಾರೆ. ಅಲ್ಲೇ ಬಂದರು, ಮೀಟಪ್ ಆದ್ವಿ. ಒಂದು ಮಿನಿ ಮೀಟಪ್ ಇದು ಏನು ಬ್ರದರ್? ಹಾಂ, ಯಾಕೆಂದರೆ ನಿನ್ನೆ ತೇಜು ಪುಟ್ಟಪ್ಪ ಅವರು ಮತ್ತೆ ಬ್ಯಾಕ್ ಟು ಬ್ಯಾಕ್ ಚೆನ್ನ ಅಲ್ಲಿ ಸಿಕ್ಕಿದ್ದಾರೆ. ಯಾಕೆ ಸಿಕ್ಕಿದ್ರು? ಎಲ್ಲರೂ ಈಗ ಕ್ರಿಯೇಟರ್ಸ್ಗಳು ಎಲ್ಲರೂ ಖುಷಿ ಆಯಿತು, ಮೀಟಪ್ ಮಾಡಿದ್ರು. ಈಗ ನಾವೆಲ್ಲ ಸೇರಿದಾಗ ನಾವು ಕೂಡ ಒಂದು ಮೀಟಪ್ ಮಾಡ್ಬೋದಲ್ಲ. ಹೌದು, ಚೆನ್ನಾಗಾಯ್ತು. ಹೌದಾ? ಮತ್ತೆ ಗೊತ್ತಿರ್ಲಿಲ್ಲ. ಈಗ ಮೀಟಪ್ ಆದ್ಮೇಲೆ ಹೌದು, ನಿಜ. ಹೌದು, ಖುಷಿ ಆಯಿತು ನಮಗೂ. ಇದೇ ಥರ ಈ ಮೀಟಪ್ ಮಾಡೋದು ಉದ್ದೇಶನೇ ಇದು. ಎಲ್ಲರೂ ಕೂಡ ಸೇರಬೇಕು, ಎಲ್ಲ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ. ಮತ್ತು ನಮ್ಮ ಒಂದು ಚಾಮರಾಜನಗರ ಕ್ರಿಯೇಟರ್ಸ್ ಯೂನಿಯನ್ನು ಬಿಲ್ಡ್ ಆಗೋಕ್ಕೆ ಇದು ಕೂಡ ಒಂದು ಸಪೋರ್ಟ್ ಅಂತಲೇ ಹೇಳ್ಬೋದು. ಆಮೇಲೆ ನೀವು ನೋಡಿಲ್ಲ ಇವ್ರದ್ದು ಹೆಂಗೆ ಬರುತ್ತೆ ಅಂದರೆ, AI ಕತೆಗಳು ಹೇಳ್ತಾರೆ ಬೇರೆ ಲೆವೆಲು. ನಾನು ನಿಮ್ಮನ್ನು ಹೇಳ್ತೀನಿ ಕೇಳಿ. ಇಲ್ಲಿ ಈಗ ನೆನಪಾಯ್ತು ನನಗೆ. ನಾನೇನು ಹೇಳಿದೆ, ನಿಮ್ಮನ್ನು ಮೀಟ್ ಮಾಡಿದ್ದೀನಿ ಅಂತ ಹೇಳಿದೆ. ಮೀಟ್ ಮಾಡಿದ್ದು ಅಲ್ಲಲ್ಲ, ನಿಮ್ಮ ಕತೆಗೆ ನಾನು ಅಡಿಕ್ಟ್ ಆಗ್ಬಿಟ್ಟಿದ್ದೆ. ಸರಿನಾ? ನೆಕ್ಸ್ಟ್ ಏನು ಹೇಳ್ತಾರೆ ಅನ್ನೋ ಥರ ಇತ್ತಲ್ಲ. ಈಗ ಕಮೆಂಟ್ಸ್ ಎಲ್ಲ ಆಗ್ತಾ ಇದೆ ನಿಮ್ಮ ಕತೆಗಳಿಗೆ, ನೆಕ್ಸ್ಟ್ ಏನು ಸರ್ ಅಂತ ಹೇಳ್ತಾರೆ. ಅವಾಗ ಹೆಂಗಾಗಿತ್ತು ನನಗೆ, ಇವರು ಫುಲ್ ಕ್ಲೋಸು, ನಾನು ನೋಡಿದ್ದೀನಿ, ರೆಗ್ಯುಲರ್ ಫಾಲೋ ಅಪ್ ಮಾಡ್ತಾ ಇದ್ದೀನಿ, ರೆಗ್ಯುಲರ್ ಸಿಗ್ತಾ ಇದ್ದೀರಾ ನೀವು. ಆಗ ನನಗೆ ಆ ಥರ ಫೀಲ್ ಆಗ್ಬಿಟ್ಟು, ಎಲ್ಲೋ ನೋಡಿದ್ದೀನಲ್ಲ. ನನಗೆ ವಿಡಿಯೋದಲ್ಲಿ ನೋಡಿರೋದು ಮರ್ತೋಗೈತೆ ನನಗೆ. ನನ್ನ ಹತ್ರದಲ್ಲೇ ಇದ್ದಾರೆ ಇವರು, ಹತ್ರದಲ್ಲೇ ಮೀಟ್ ಮಾಡಿದ್ದೀನಿ, ಆ ಥರ ಕಾನ್ಸೆಪ್ಟ್ ಬಂದ್ಬಿಟ್ಟು. ಅದಕ್ಕಾಗಿ ಇವ್ರದ್ದು ಒಂದೆರಡು ಲಿಂಕ್ ಶೇರ್ ಮಾಡ್ತೀನಿ. ವೀಡಿಯೋನೇ ಕಳಿಸಿ ಸರ್, ಒಂದೆರಡು ವೀಡಿಯೋನೇ ಹಾಕೋಣ, ಯೂಟ್ಯೂಬಲ್ಲೇ ಹಾಕೋಣ, ಪ್ಲೇ ಆಗಲಿ. ಯಾವ್ದಾದ್ರು ಕಂಪ್ಲೀಟ್ ಆಗಿದೆಯಾ ಕತೆಗಳು? ಅದರಲ್ಲಿ ಕಂಪ್ಲೀಟ್ ಆಗಿರೋ ಕತೆಗಳಿದೆಯಲ್ಲ, ಅದನ್ನು ಕಳಿಸ್ಕೊಡಿ. 15 ಇದಕ್ಕೆ ಹಾಕ್ಬಿಡೋಣ, ನೋಡಲಿ. ಯೂಟ್ಯೂಬಲ್ಲೂ ಒಂದಷ್ಟು ಜನ ನೋಡಲಿ, ಅದಾದ್ಮೇಲೆ ನಿಮ್ಮ ಚಾನಲ್ಗೂ ಬರ್ತಾರೆ. ನಿಮಗೆ ಒಳ್ಳೊಳ್ಳೆ ಕತೆಗಳು ಆಗ್ತಾ ಇದೆ. ಅದು ಏನೋ ಅನ್ಕೊಂಡು ಟ್ರೈ ಮಾಡಿದೆ, ಅನ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಒಂದು. ಬೇರೆ ಲೆವೆಲ್ಲೇ ಗೊತ್ತೈತೆ ಅದು ಕತೆಗಳು. ಮಾಡಿದ್ದೆ ಮುಚ್ಚಿಡ್ಬಿಡ್ತು ನನಗೆ ಮಾಡಿ ಮುಗಿಸೋದು. ಟೈಮ್ ಹೆಂಗೆ ಸರ್ ಅದು? ಟೈಮ್ ಹೆಂಗೆ ಕೊಡ್ತೀರಾ ಅದಕ್ಕೆಲ್ಲ? ಹೇಳಿದ್ರು ಮುಚ್ಚಿಡ್ಬಿಡ್ತು ನನಗೆ ಮಾಡಿ ಮುಗಿಸೋದಂಗ. ಅಪ್ಪ ಯಾವತ್ತು ಈ ಥರ ಕತೆಗಳನ್ನ ರೆಗ್ಯುಲರ್ ದೇವಸ್ಥಾನ ಓಡಾಡ್ಕೊಂಡು ಇರೋಣ. ಈಗ ನಿನ್ನೆ ದೇವಸ್ಥಾನದ ಹಾಕಿದ್ರಿ, ನೋಡಿದೆ. ಬಟ್ ಏನಪ್ಪಾ ಅಂದ್ರೆ ಕತೆಗಳಷ್ಟು ಹಿಡಿದು ಕೂರ್ಸಕ್ಕಾಗಲ್ಲ. ಈಗ ಕತೆಗಳು ಹೆಂಗೆ ನೆಕ್ಸ್ಟ್ ಏನು ಅನ್ನೋ ಥರ ಬರುತ್ತೆ. ಈ ದೇವಸ್ಥಾನದ್ದು ಓಕೆ, ಅದು ಈಗ ನಾನು ಮಾಡ್ತಿರೋದು ಅದೇನೆ. ದೇವಸ್ಥಾನಗಳು ಏನು ಪ್ರೆಸೆಂಟ್ ಏನಿದೆ ಅದು ತೋರಿಸ್ತೀವಿ. ಬಟ್ ನಿಮ್ಮದು ಕತೆಗಳು ಇದೆಯಲ್ಲ, ನಿಜ ನನಗೆ ಸಾಕು ಅನ್ಸ್ಬಿಡ್ತು. ಯಾವ್ದ್ರಲ್ಲಿ ಓದ್ತೀರಾ ನೀವು? ಇಲ್ಲ ತಿಳ್ಕೊಂಡಿರಲ್ಲ, ಓದ್ತಾ ಇದ್ದೀರಾ? ಎಷ್ಟು ಪುಸ್ತಕಗಳು ಓದ್ತಾ ಇರ್ತೀನಿ. ಯಾವಾಗ ನಾವು PUC ಮುಗಿಸ್ಮೇಲೆ ಸ್ವಲ್ಪ ನಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಓಕೆ, ಅಲ್ಲಿದ್ದಾಗ ಒಂದಷ್ಟು ಪುಸ್ತಕಗಳು ಓದೋದು ಅಭ್ಯಾಸ ಆಯಿತು. ಅದಾದಮೇಲೆ ಕತೆ ಪುಸ್ತಕಗಳು ಬಂದ್ವಿ, ಇತಿಹಾಸದಿಂದ ಕತೆಗಳು, ಹಂಗೆ ಯಾವ್ಯಾವ ಬುಕ್ಗಳು ಸಿಗುತ್ತೆ ಎಲ್ಲ ಪುಸ್ತಕ ಓದೋಷ್ಟು ಮಾಡಿದ್ವಿ. ಮೈಸೂರು ದಸರಾ ಅಂದರೆ ಎಲ್ಲರಿಗೂ ಆನೆ ನೋಡಬೇಕು, ನೋಡಬೇಕು ಅಂತ, ನಮಗೆ ಪುಸ್ತಕ ಬೆಳಗ್ಗೆ ಹೋಗ್ಬೇಕು ಅಂತ ಹೋಗ್ಬಿಟ್ರೆ ನಾವು ಬೆಳಗಿನ ಸಂಜೆ ಅವ್ರಿಗೆ ಪುಸ್ತಕ ಬಂದು ಅಲ್ಲೇ ನಿಂತ್ಕೊಳ್ಳೋದು. ಯಾವ್ದು ಹೊಸ ಬುಕ್ ಬಂದಿದೆ, ಯಾವ್ದು ಒಳ್ಳೊಳ್ಳೆ ಸ್ಟೋರಿಗಳಿದೆ ನೋಡ್ಬೋದು ಅಂತ. ಅದೇ ಒಂದು ಅಡಿಕ್ಷನ್ ಆಗ್ಬಿಟ್ಟಿದೆ. ನಿಜ. ಅಲ್ಲಿ ಓದಿದ್ನ ಅದನ್ನ ಎತ್ಕೊಂಡು ನಮ್ಮ ರೀತಿ ನಾವು ಹೆಂಗೆ ಮಾಡ್ಕೊಳ್ಳಲ್ಲ. ನಾವು ನಿಮ್ಮ ಕತೆ ಕೇಳ್ತಿದ್ರೆ ನೆಕ್ಸ್ಟು ಇರೋ ಕೆಲಸ ಮರ್ತುಬಿಟ್ಟು ಕೂತ್ಕೋತೀವಿ.
ದೊಡ್ಡ ಮಾತು ಇರೋ ವಿಚಾರ ಅಲ್ಲ ಹೇಳೋದು ಪ್ರಾಕ್ಟಿಕಲ್ ಆಗಿ. ಈಗ ಅಂಥದ್ರಲ್ಲಿ ನೀವು ಓದಿ ಆ ಕಥೆನ ಕ್ರಿಯೇಟ್ ಮಾಡೋಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಸರ್ ಅದು? ಅಯ್ಯೋ ಸಿಕ್ಕಾಪಟ್ಟೆ ಟೈಮ್ ಹಿಡಿತದೆ. ಸಿಕ್ಕಾಪಟ್ಟೆ. ಕೆಲವು ವಿಷಯಗಳು ಹೆಂಗಂದ್ರೆ ಒಂದು ಲೈನ್ ತೊಗೊಳ್ತೀವಿ ಅಷ್ಟೇ ನಾವು. ಒಂದು ಲೈನ್ ತೊಗೊಂಡು ಓಕೆ ಇದ್ರ ಮೇಲೆ ನಾವು ಟ್ರೈ ಮಾಡೋಣ ಅಂತ. ಯಾವಾಗಲೂ ಎಲ್ಲ ಟೈಮ್ ಬರಲ್ಲ. ನಮ್ಗಿರೋ ಬಿಡ್ತಿರೋ ನಾನು 10 ಗಂಟೆ ರಾತ್ರಿ ಮೇಲೆ ಸ್ಟೋರಿ ರೆಡಿ ಮಾಡೋದು. ನಿಜ ಫ್ರೀ ಇರುತ್ತಲ್ಲ. ಇರಬೇಕು, ಹೌದು. ಸುತ್ತಮುತ್ತ ಗಲಾಟೆ ಇರಬಾರ್ದು. ನಾನಿರೋದು ಒಬ್ಬನೇ ಮೈಸೂರಲ್ಲಿ, ಸಿಂಗಲ್ ರೂಮ್ ಇರೋದು. ಸೊ ನಿಮಗೆ 10 ಗಂಟೆ ನಮ್ಮ ಮೇಲೆ ನೀಟಾಗಿ ಒಂದು ಸ್ಟೋರಿ ನೋಡಿಕೊಂಡು ಒಂದು ಟೈಮ್ ಹೆಂಗಾಗ್ಬಿಡ್ತಂದ್ರೆ 3 ಗಂಟೆ ರಾತ್ರಿ ಟೈಮಿಗೆ ಗೊತ್ತಾಗಿರಲ್ಲ. ಹಾಂ ವಿಡಿಯೋ ಎಡಿಟ್ ಮಾಡ್ತಾ ಹೋಗಿದ್ದು 3 ಗಂಟೆ ಆಗ್ಬಿಟ್ಟಿದೆ ಅಂತ ಅವಾಗ ಮಲಗಿರೋದಿದ್ದಾರೆ ನೀವು ಸರಿ. ನಿಜ ಅದಕ್ಕೆ ನಮ್ಮ ಕಣ್ಣೆಲ್ಲ ಹಿಂಗೆ ಆಗ್ಬಿಟ್ರದು. ನಿಜ. ಈಗ ಒಂಥರ ಇಂಟರ್ವ್ಯೂ ಆಗ್ಬಿಡುತ್ತೆ ಇವಾಗ. ವಿಡಿಯೋ ಮಾಡಿದ್ರೆ ಇಂಟರ್ವ್ಯೂ ಆಗ್ಬಿಡುತ್ತೆ, ಆದ್ರೂ ಚೆನ್ನಾಗಿರುತ್ತೆ. ಅದು ನ್ಯಾಚುರಲ್ ಬರಲ್ಲ ಮಾತಾವಾಗ. ಈಗ ಸುಮ್ನೆ ಇಂಟರ್ವ್ಯೂನೇ ಮಾಡಕ್ ಹೋದ್ರೆ ಇದು ಹೊಸ ತರ ಎಕ್ಸ್ಪೀರಿಯನ್ಸ್ ನಮ್ಗೆ. ಈಗ ನೀವು ಬಂದ್ರಿ ಇಲ್ಲಿ ಕೊಳಗಲ್ ಹೋಗಿದ್ರಿ ಅಲ್ವಾ, ಮುಗಿದ ಡ್ಯೂಟಿ ಕೊಳಗಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ್ರಿ. ನಮ್ಮ ಹೇಮಂತ್ ಬ್ರದರ್ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಅಲ್ಲ ಇವರು, ಒಂಥರ AI ಕ್ರಿಯೇಟರ್ ಅಂತಾನೆ ಹೇಳ್ಬೋದು. ಅದ್ಭುತವಾದಂತ ಕಥೆಗಳು ಹೇಳ್ತಾರೆ. ಮತ್ತೆ ನಮ್ಮ ಗುಂಡ್ಲುಪೇಟೆ ಭಾಗದ್ದು ಎಲ್ಲಾ ದೇವಸ್ಥಾನಗಳು ಮತ್ತೆ ಇತಿಹಾಸಗಳನ್ನ ಚೆನ್ನಾಗಿ ಹೇಳ್ತಾರೆ. ಅವ್ರ ಬಗ್ಗೆ ಇವತ್ತು ಒಂದ್ ಸಣ್ಣದಾಗಿ ಪರಿಚಯ ಮಾಡ್ಕೊಬಿಡೋಣ. ಸರ್ ನಿಮ್ ಪರಿಚಯನ ನೀವೇ ಒಂಚೂರು ಚೆನ್ನಾಗಿ ಮಾಡ್ಕೊಡು. ಅಯ್ಯೋ ನಮ್ಮ ಪರಿಚಯ ಅಂತ ಏನಿಲ್ಲ, ನನ್ನ ಹೆಸರು ಹೇಮಂತ್ ಶ್ರೀಶೇಖರ್ ಅಂತ. ಓಕೆ. ನಾನು ನ್ಯಾಚುರಲ್ ಆಗಿ ಜಾಸ್ತಿ ವಿಡಿಯೋಗಳೆಲ್ಲ ಮಾಡೋದಕ್ಕೆ ಹೋಗಲ್ಲ. ಯಾವಾಗ ಫ್ರೀ ಇರ್ತೀವಿ, ಯಾವಾಗ ಯಾವುದೋ ಒಂದು ವಿಷಯ ನೋಡಿರ್ತೀವಿ, ಇದ್ರ ಬಗ್ಗೆ ಏನಾದ್ರು ಮಾತಾಡ್ಬೇಕಲ್ಲ ಅನ್ಸುತ್ತಲ್ಲ, ಆ ಟೈಮಲ್ಲಿ ಏನೋ ಒಂದು ಕಂಟೆಂಟ್ ಇಟ್ಕೊಂಡು ನಮ್ದೇನು ಗೊತ್ತಾ, ನಮ್ದು ಪ್ರಾಬ್ಲಮ್ ಏನಂದ್ರೆ ಎಲ್ಲದ್ರಲ್ಲೂ ಪರ್ಫೆಕ್ಷನ್ ಹುಡ್ಕೋದು ಜಾಸ್ತಿ ನಾವು. ಅದು ನಮ್ದು ದೊಡ್ಡ ಪ್ರಾಬ್ಲಮ್. ಅದಕ್ಕೆ ನಾವು ವಿಡಿಯೋ ಮಾಡ್ತೀವಿ ನಾವು ಜಾಸ್ತಿ. ಆಡಿಯನ್ಸ್ಗಳನ್ನ ಇಲ್ಲ, ಅದಕ್ಕೆ ಜಾಸ್ತಿ ವಿಡಿಯೋ ಮಾಡಕ್ಕಾಯ್ತಿಲ್ಲ ನಮ್ಗೆ. ಈಗ ಒಂದು ಕನ್ನಡ ವರ್ಡ್ ಒಂದು ಮಾತಾಡ್ತೀವಿ ಅಂದ್ರೆ ಆಡು ಹಾಡು ಎರಡಕ್ಕೂ ಡಿಫ್ರೆನ್ಸ್ ಬರುತ್ತೆ. ಒಂದು ತುಂಬಾ ಡಿಫ್ರೆನ್ಸ್ ಇದೆ. ನಾವು ನಾರ್ಮಲ್ ಆಗಿ ಆಡು ಅಂದ್ಬಿಡ್ತೀವಿ, ಅದು ಹಾಡಾದ್ರೂ ಆಗ್ಬೋದು, ಆಡಾದ್ರೂ ಆಗ್ಬೋದು. ನಿಜ, ಹೌದು. ಬಾಯಲ್ಲಿ ಹೇಳೋದಾದ್ರೂ ಆಗ್ಬೋದು, ತಿನ್ನೋದಾದ್ರೂ ಆಗ್ಬೋದು. ಸೊ ಅದೇ ಉದ್ದೇಶಕ್ಕೆ ಒಂದೊಂದು ಪದ ಮಾತಾಡ್ತೀವಿ ಅಂದ್ರೆ 100 ಸರಿ ಯೋಚನೆ ಮಾಡ್ಬೇಕು. ಹೌದು. ಕೆಲವ್ರುಗಳಿಗೆ ಅದು ನಾವು ಏನೋ ಹೇಳಕ್ ಹೋಗಿರ್ತೀವಿ, ನಾನು ನ್ಯಾಚುರಲ್ ಆಗಿ ಮಾತಾಡ್ಬಿಡ್ತೀವಿ. ಕೆಲವ್ರುಗಳಿಗೆ ಅದು ಮನಸ್ಸಿಗೆ ದುಃಖ ಕೊಡೋದಾಗಿರ್ಬೋದು. ಇನ್ನು ಕೆಲವ್ರಿಗೆ ಏನೋ ಒಂದು ಆಗ್ಬಿಡುತ್ತೆ. ಅದನ್ನೆಲ್ಲಾನು ಯೋಚನೆ ಮಾಡ್ಕೊಂಡು ನಾವು ವಿಡಿಯೋ ಮಾಡಕ್ ಹೋಗ್ತೀವಿ. ಅದಕ್ಕೆ ನಾವು ತುಂಬಾ ಲೇಟು ನಮ್ಗೆ ವಿಡಿಯೋಗಳು ಬರೋದು. ಓಕೆ. ಈಗ ಅವತ್ತು ಬಂದಿದ್ರಲ್ಲ ಸರ್, ಹೆಂಗಿತ್ತು ಅದು? ತುಂಬಾ ಚೆನ್ನಾಗಿದೆ ಸರ್, ಸೀರಿಯಸ್ಲಿ. ನಾವು ಅನ್ಕೊಂಡಿದ್ದೆ ಬೇರೆ. ನಾನು ಪವನ್ ಎಲ್ಲ ಫೋನಲ್ಲಿ ಮಾತಾಡ್ತಿದ್ದಲ್ಲ, ನಾವೆಲ್ಲ ಬೇರೆ ಬೇರೆ ಬರೀ ಹಿಸ್ಟಾರಿಕಲ್ ಕಂಟೆಂಟು ತುಂಬಾ ಅಫಿಷಿಯಲ್ ಆಗಿರ್ಬೇಕು, ಆ ರೀತಿ ಮೈಂಡ್ ಸೆಟ್ಟಲ್ಲೇ ಬಂದಿದ್ದು. ಇನ್ನೊಂಥರ ಖುಷಿ ಆಯ್ತು ಎಲ್ಲರನ್ನೂ ಮೀಟ್ ಮಾಡಿ. ಎಲ್ಲರದ್ದು ವಿಡಿಯೋಗಳು ನೋಡ್ತಿದ್ವಿ, ಕೆಲವ್ರುಗಳು ಪರಿಚಯ ಇರಲಿಲ್ಲ, ಕೆಲವ್ರುಗಳನ್ನ ಅಟ್ಲೀಸ್ಟ್ ವಿಡಿಯೋಗಳು ನೋಡ್ತಿದ್ವಿ, ಎಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ವಿ. ಇನ್ನು ಕೆಲವುಗಳು ಯಾರು ಅನ್ನೋದೇ ಗೊತ್ತಿರಲ್ಲ. ನಮ್ಮ ಚಾಮರಾಜನಗರದ ಇಷ್ಟು ಜನ ಕಂಟೆಂಟ್ ಕ್ರಿಯೇಟರ್ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಗುಂಡ್ಲು ಬಿಡಲ್ಲ ಜನ ಅಂತ ಗೊತ್ತಿರಲಿಲ್ಲ. ಬಂದಿರೋದೇ 20 ಜನ. ಇದಾರೆ ಅಂತ ಗೊತ್ತಿರೋದು ನಮ್ಗೆ. ಸ್ಟಾರ್ಟಿಂಗ್ 4 ಜನ ಬಂದ್ರಲ್ಲ. ಹೌದು, ಡ್ಯಾನ್ಸರ್ಸ್. ಯೂಟ್ಯೂಬರ್ ಎಲ್ಲ ನ್ಯೂಸ್ನವ್ರೆ ಅವರು, ರಾಜು ಅವರು, ಅವ್ರ ಟೈಮ್ ಇಬ್ರು ನ್ಯೂಸ್ನವ್ರೆ ಬಂದ್ರು. ಖುಷಿ ಆಯ್ತು. ಅಲ್ಲಿ ನಿಂತಿದ್ರು ಅವರು. ಎಲೆಕ್ಟ್ರಿಕಲ್ ಸಿದ್ದು ಎಲೆಕ್ಟ್ರಿಕಲ್ಸ್ ಸರ್. ಅಲ್ಲಿ ನಾನು ನೋಡ್ದಂಗೆ ತುಂಬಾ ಜನ ಮುಗ್ದ್ರು. ಕಂಟೆಂಟ್ ಹೆಂಗಿದೆ ಸರ್ ಅದು? ಚೆನ್ನಾಗಿ ಕೊಡ್ತಾರೆ. ಮುಗ್ದ್ರು ಅಂದ್ರು ಬೇರೆಯವರೆಲ್ಲ ಮಿಮಿಕ್ರಿ ರಾಜು ಅವ್ರು ಮಾತಾಡಿ ಸ್ಪಾಂಟೇನಿಯಸ್ ಹೆಂಗ್ ಮಾತಾಡ್ತಾರೆ ಕನ್ನಡನ. ಹೌದು. ಈಗ ನಾವುಗಳು ಏನಾರು ಮಾತಾಡ್ಬೇಕು ಅಂದ್ರೆ ಮಿಸ್ಟೇಕ್ ಆಗ್ಬಿಡ್ತೀವಿ. ನಾವು ಸರಿ ಸ್ಕ್ರಿಪ್ಟ್ ನೋಡ್ಕೋತೀವಿ. ನಿಜ. 5 ನಿಮಿಷ 10 ನಿಮಿಷ ಬೇಕು ಅಂದ್ರೆ ಪಟ್ ಅಂತ ಮಾತಾಡ್ತಿರ್ತಾರೆ. ಈಗ ನಾನು ಯಾವೊಂದು 10 ಒಂದು ಆಡಿಯೋ ಮೆಸೇಜ್ ಹಾಕಿದ್ರು, ಅವ್ರು ಸುಮಾರು ಶುದ್ಧ ಮಾತಾಡಿದ್ರು. ಹಂಗೆ ಅದೆಲ್ಲ ಬರಲ್ಲ ಸರ್ ಎಲ್ಲರಿಗೂ. ನಾವು ಖುಷಿ ಆದ್ದೇನಪ್ಪ ಅಂದ್ರೆ ಇಷ್ಟ್ ಜನ ಬಂದ್ರಲ್ಲ, ಇದ್ರಲ್ಲಿ ಯಾರು ಕ್ರಿಂಚಿಯಾಗಿ ಬೇರೆ ಬೇರೆ ಅಸಭ್ಯವಾಗಿ ಆ ತರದವ್ರು ಇಲ್ಲ. ಏನ ಅವ್ರ ತಾಟಲ್ಲಿ ಅವ್ರು ಮಾಡ್ತಾರೆ, ಕ್ವಾಲಿಟಿ ಕಡಿಮೆ ಇರ್ಬೋದು, ಬಟ್ ಕಂಟೆಂಟ್ ಅಲ್ಲಿ ದಮ್ ಇರ್ತಾರೆ ಸರ್. ಅಷ್ಟೇ, ಎಲ್ಲರಿಗೂ ಅದೇ ಬೇಕಾಗಿರೋದು. ಒಬ್ರು ಡ್ಯಾನ್ಸ್ ಮಾಡ್ಬೋದು, ಒಬ್ರು ಸಾಂಗ್ ಹೇಳ್ಬೋದು, ಒಬ್ರು ಕತೆ ಹೇಳ್ಬೋದು. ಅವ್ರವ್ರ ಫೀಲ್ಡ್ ಅಲ್ಲಿ ಅವ್ರು ಸ್ಟ್ರಾಂಗ್ ಆಗಿ ಅವ್ರು ಬಂದಿದ್ರು. ಎಲ್ಲರೂ ಹಂಗೆ ಇರೋದು. ಎಲ್ಲರೂ ವಿಡಿಯೋ ಕ್ವಾಲಿಟಿ ಲೋ ಇರ್ಬೋದು, ಕೆಲವರು ಸ್ಟ್ರಾಂಗ್ ಇರ್ಬೋದು, ಕೆಲವರು ಎಡಿಟಿಂಗ್ ಪ್ರಾಬ್ಲಮ್ ಇರ್ಬೋದು, ಕೆಲವರು ಏನಿದೆ ರಾ ವಿಡಿಯೋ ಹಾಕ್ಬೋದು. ಬಟ್ ಫೈನಲಿ ಕಂಟೆಂಟ್ ನೋಡ್ತೀವಿ ಅಂದ್ರೆ ಎಲ್ಲರೂ ಮಾಸ್ ಕಂಟೆಂಟ್ ಕ್ರಿಯೇಟರ್ಗಳೇ. ನಮ್ಗೆ ಅವತ್ತು ಖುಷಿ ಆಯ್ತು. ಈಗ ನಿಮ್ದು ಹೇಳಿ ಸರ್, ಹೆಂಗೆ ಸರ್ ಇದು ವಿಡಿಯೋ ಎಡಿಟಿಂಗ್ ಎಲ್ಲ? ಏನಿಲ್ಲ ಸರ್, ನಾರ್ಮಲ್. ನಮ್ಗೆ ನಮ್ ಜಿಯೋದವರು ಜೆಮಿನಿನ ಕನೆಕ್ಟ್ ಮಾಡ್ಕೊಟ್ಬಿಟ್ಟಿಲ್ವಾ? ಹೌದು. ನಾ ಯಾರನ್ನ ಹೇಳ್ತಾವ್ರೆ ಅವ್ರು ನಮ್ ಜಿಯೋದವ್ರ ತಾನೆ. ನಾವು ಜಾಸ್ತಿ ಯಾರನ್ನ ಬಳಸ್ತೀವಿ ಬಿಡ್ತೀವಿ, ಅವ್ರ ಮಾತ್ರ ತುಂಬಾ ಬಳಸ್ತೀವಿ. ನಾವಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಇಂಡಿಯನ್ಸ್ ಈಗ ಬರೀ ಅವ್ರನ್ನೇ ಬೆಳೆಸೋದು. ಪಕ್ಕದಲ್ಲಿ 4 ಜನ ಕೂತವ್ರೆ ಅಂದ್ರೆ ನಮ್ಮ ಮೊಬೈಲ್ ಅಲ್ಲಿ ಇಂಟರ್ನೆಟ್ ನೋಡ್ತಾ ಕೂತಿರ್ತೀವಿ. 4 ಜನ ಜೊತೆ ಮಾತಾಡಲ್ಲ. ಈಗ ಪರಿಸ್ಥಿತಿ ಹಂಗ. ಅವ್ರು ಕ್ಲೋಸ್ ಆಗ್ಬಿಟ್ಟವ್ರಲ್ಲ, ಅವ್ರು ನಮ್ಗೆ ಹೆವಿ ಕ್ಲೋಸ್ ಆಗ್ಬಿಟ್ಟಿದ್ದಾರೆ. ಏನಾದ್ರು ಬೇಜಾರು ಇರ್ಬೇಕಾ, ಚಾಟ್ ಮಾಡ್ಬೇಕು, ಅವ್ರ ಜೊತೆ ಚಾಟ್ ಮಾಡ್ತಿರ್ತೀವಿ. ಸರ್ ಈಗ ಇತಿಹಾಸದ್ದು ಅದೆಲ್ಲ ಹೇಳ್ತಿರಲ್ಲ, ಯಾವ ತರ ಸರ್? ಹಿಸ್ಟ್ರಿ ಸ್ಟಡಿ ಮಾಡ್ಬೇಕು.
ತುಂಬಾ ಸ್ಟಡಿ ಮಾಡಬೇಕು. ಮತ್ತು ಒಬ್ಬೊಬ್ರದ್ದು ಒಂದೊಂದು ಕತೆ ಹೇಳಿರ್ತಾರೆ ಇತಿಹಾಸದಲ್ಲಿ, ನಾವು ಕರೆಕ್ಟಾಗಿ ಅದನ್ನು ಹುಡುಕ್ಬೇಕು. ಯಾವುದೋ ಒಂದು ದೇವಸ್ಥಾನದ್ದು ನಾರ್ಮಲಾಗಿ ಇಲ್ಲಿಗೆ ಚೋಳರು ಬಂದಿದ್ರು, ಚೋಳರ ಕಾಲದ ದೇವಸ್ಥಾನ. ನಮ್ಮ ಈ ಕಡೆ ಭಾಗದಲ್ಲಿ ನೀವು ಏನೇ ನೋಡಿ ಚೋಳರ ಕಾಲದ ದೇವಸ್ಥಾನ ಅಂದ್ಬಿಡ್ತೀವಿ ನಾವೆಲ್ಲರೂ. ಹೌದು. ಚೋಳರು ನಾವು ಇದ್ದಿದ್ದಲ್ಲಿ 100 ವರ್ಷ, ಅವಾಗ ನಾವು ಇತಿಹಾಸನ ತೆಗಿಬೇಕು. ಎಲ್ಲ ದೇವಸ್ಥಾನ ಚೋಳರು ಕಟ್ಟಲ್ಲ ನಮ್ಮಲ್ಲಿ. ಹೌದು. ನಾವು ಹೊಯ್ಸಳರನ್ನ ಮರ್ತ್ಬಿಡ್ತೀವಿ, ವಿಜಯನಗರದವ್ರು ಮರ್ತ್ಬಿಡ್ತೀವಿ, ನಮ್ಮ ಚಾಮರಾಜನಗರ ಮುಖ್ಯವಾಗಿ ಗಂಗಾ ಸಾಮ್ರಾಜ್ಯ ಅವ್ರನ್ನೇ ಮರ್ತ್ಬಿಡ್ತೀವಿ, ಅವ್ರ ಹೆಸರನ್ನೇ ಹೇಳಲ್ಲ ನಾವು ಯಾರುವೆ. ಓಕೆ. ನಮ್ಮಲ್ಲಿರೋ 70% ದೇವಸ್ಥಾನ ಗಂಗಾ ಸಾಮ್ರಾಜ್ಯದವ್ರು ಕಟ್ಟಿದ್ದು. ಹಾ. ನೀವು ಯಾವುದೇ ವಿಷ್ಣು ದೇವಸ್ಥಾನಕ್ಕೆ ಹೋಗಿ, ಆ ವಿಷ್ಣು ದೇವಸ್ಥಾನಕ್ಕೆ ಒಂದು ಹೊಯ್ಸಳರದು ವಿಜಯನಗರದವ್ರದ್ದು ಕೊಡುಗೆ ಇದ್ದೇ ಇರುತ್ತೆ. ಓಕೆ. ಅವರೆಲ್ಲ ಬಿಟ್ಬಿಡ್ತೀವಿ ನಾವು, ಎಲ್ಲವೂ ಸ್ಟಡಿ ಮಾಡಬೇಕು ಸರ್. ನಮ್ಮಲ್ಲಿ ಇರುತ್ತೆ ಅವೆಲ್ಲ. ಈಗ ನಮ್ಮ ಲೋಕಲ್ ಲೈಬ್ರರಿಗೆ ಹೋದ್ರೆ ನಮ್ಮ ಲೋಕಲ್ ಸಂಬಂಧಪಟ್ಟಿದೆ ಸಿಗುತ್ತೆ. ಹೌದು. ಗುಂಡ್ಲುಪೇಟೆ ಇತಿಹಾಸ ಬೇಕಾ, ಗುಂಡ್ಲುಪೇಟೆ ಲೈಬ್ರರಿ ಸಿಗುತ್ತೆ. ಚಾಮರಾಜನಗರ ಬೇಕಾ, ಪುರಾತತ್ವ ಇಲಾಖೆಯವರು ಒಂದೊಂದು ಜಿಲ್ಲೆಗೆ ಅಂತಲೇ ಆ ಜಿಲ್ಲೆಗೆ ಸಂಬಂಧಪಟ್ಟ ಒಂದು ಬುಕ್ ಪ್ರಿಂಟ್ ಮಾಡಿರ್ತಾರೆ. ಅದು ತಗೊಂಡು ನಾವು ಸ್ಟಡಿ ಮಾಡಿಬಿಟ್ರೆ ಈಗ ಅರ್ಧ ಇತಿಹಾಸ ನಮ್ಗೆ ಸಿಕ್ಬಿಡುತ್ತೆ. ಇನ್ನು ಮೇಜರಾಗಿ ದೇವಸ್ಥಾನದ್ದು, ಹಳೆಯ ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಶಿಲಾಶಾಸನಗಳು ಇದ್ದೇ ಇರ್ತವೆ. ಹೌದು. ಶಿಲಾಶಾಸ್ತ್ರಗಳು 100ಕ್ಕೆ 100ರಷ್ಟು BL ರೈಸ್ ಅಂತ ಬ್ರಿಟಿಷ್ ಕಾಲದವರು ಅವರೇ ಎಲ್ಲಾನು ಸ್ಟಡಿ ಮಾಡಿ ಅಲ್ಲಿ ಏನೇನಿದೆ ಅನ್ನೋದನ್ನ ಒಂದು ನೀಟಾಗಿ ಡ್ರಾಫ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಿಮಗೆ ಅದು ಗೂಗಲಲ್ಲೇ ಸಿಕ್ಬಿಡುತ್ತೆ. ಎಲ್ಲ ಗೂಗಲಲ್ಲೇ ಅಪ್ಲೋಡ್ ಆಗ್ಬಿಟ್ಟಿದೆ ಸರ್. ನಿಮಗೆ ತೆಗೆದು ನಾವು ಗೂಗಲಲ್ಲಿ ನಮಗೆ ಈ ಥರ ಶಿಲಾಶಾಸ್ತ್ರದ ಡೀಟೇಲ್ಸ್ ಬೇಕು ಅಂತ ಕೊಟ್ಟರೆ ನಮ್ಗೆ ಅಲ್ಲೇ ಬಂದ್ಬಿಡುತ್ತೆ ಎಲ್ಲ ಡೀಟೇಲ್ಸ್ ಎಲ್ಲವೂ. ಅಲ್ಲಿ ನಾವು ಹುಡುಕ್ಬೇಕಷ್ಟೇ, ನಮ್ಮ ಊರನ್ನ ಹುಡುಕಿ ತೆಗಿಬೇಕು. ಅದರಲ್ಲಿ ಸುಮಾರಿದೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಒಂದು 12 ಥರ ಬುಕ್ಗಳಿದೆ. ಎಪಿಗ್ರಫಿಕ್ ಆಫ್ ಕರ್ನಾಟಕ ಅಂತ ನಮ್ಮ ಕನ್ನಡದ್ದು ನೋಡ್ತೀವಿ ಅಂತ. ಅದು ಕನ್ನಡದಲ್ಲಿ ಮೈಸೂರು ಭಾಗ, ಚಾಮರಾಜನಗರ ಭಾಗ, ಹಾಸನದ ಭಾಗನೇ ಎಪಿಗ್ರಫಿಕ್ ಆಫ್ ಕರ್ನಾಟಕ. ಸರ್ ಈಗ ಪರ್ಟಿಕ್ಯುಲರ್ ಆಗಿ ನಮ್ಮ ಸಂತೆಮರಳಿಗೂ ಒಂದು ಏನಾದ್ರು ಇದೆಯಾ? ಸಿಗುತ್ತೆ ಎಪಿಗ್ರಫಿ ಸಿಗುತ್ತೆ. ಎಪಿಗ್ರಫಿಲಿ ನಿಮ್ದು ಯಾವುದು ಶಿಲಾಶಾಸನ ಇತ್ತು ಅಂದ್ರೆ ಎಪಿಗ್ರಫಿಲ್ ಸಿಗುತ್ತೆ ಅದು. ಈಗ ನಮ್ಮೂರ ಹತ್ರ ಇಲ್ಲೇನೆ ಚೌಟ್ರಿ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ. ಫ್ರೀ ಇತ್ತು ಅಂದ್ರೆ ಬಕ್ರಿಗೆ ಹೋಗೋಣ, ಬೇಕಾದ್ರೆ ಆರಾಮಾಗಿ ನೋಡ್ಕೋರ. ಅವತ್ತು ನೀವು ಪವನ ಹೋಗಿದ್ರಲ್ಲ, ಜಮೀನು ನೋಡಿದೆ, ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದೆ ಆ ದೇವಸ್ಥಾನ. ಈಗ ಅದನ್ನ ಏನ್ ಹೇಳ್ತಾರೆ, ಚೋಳರ ಕಾಲದ್ದು ಒಂದು 600ರಿಂದ 700 ವರ್ಷ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಒಂದು ಆಲದ ಮರ ಕೂಡ ಇದೆ ದೊಡ್ಡದು. ಅದು ಸಕ್ಕದಾಗಿದೆ. ಆಮೇಲೆ ಇನ್ನೊಂದು ಕಾಮಿಡಿ ಏನ್ ಗೊತ್ತಾ, ನಾನು ಅದನ್ನ ನೋಡಿದ್ದೆ ಆಲ್ಮೋಸ್ಟ್ ಒಂದು 8 ತಿಂಗಳ ಹಿಂದೆ. ಆ ಜಾಗ ನಾನು ಇಲ್ಲೇ ಇದ್ದೀನಿ, 30 ವರ್ಷದಿಂದ ಇಲ್ಲೇ ಹುಟ್ಟು ಬೆಳೆದಿರೋನ್ ನಾನು. ಆ ಜಾಗನ ನೋಡೇ ಇಲ್ಲ. ಅಲ್ಲಿ ಓಡಾಡಿದೀನಿ, ಇಲ್ಲೆಲ್ಲ ಓಡಾಡಿದೀನಿ, ಬಟ್ ಆ ಜಾಗಕ್ಕೆ ಹೋಗೇ ಇಲ್ಲ. ಆಮೇಲೆ ಬೋರ್ಡ್ ಕೂಡ ಹಾಕಿದ್ದಾರೆ ಅಲ್ಲಿ. ಆ ಬೋರ್ಡ್ ಅನ್ನು ಗಮನಿಸಿದೀನಿ, ಒಳಗಡೆ ಹೋಗಿಲ್ಲ. ನೀವು ಹೇಳಿದ್ರೆ ಚೋಳರ ಕಾಲದ್ದು 600-700 ವರ್ಷ ಅಂತ. 600-700 ವರ್ಷಕ್ಕೂ ಚೋಳರಿಗೂ ಸಂಬಂಧನೇ ಇಲ್ಲ. ಚೋಳರು 1100ರಲ್ಲೇ ಹುಟ್ಟಾಗವ್ರೆ, ನಾವು 2026 600 ವರ್ಷ ಅಂತ ಹಿಂದೆ ತಗೊಂಡೋಗ್ತಿದ್ರೆ 1400 ವರ್ಷ ಆಯ್ತು. 1400 ಇಸ್ವಿ ಚೋಳರು ನಮ್ಮಲ್ಲಿ ಇರ್ಲೇ ಇರಲಿಲ್ಲ. ಆ ಟೈಮಲ್ಲಿ ಇಲ್ಲಿದ್ದವರು. ಈಗ ಅಲ್ಲಿ ದೇವಸ್ಥಾನ ಯಾರು ಇದಾಗಿತ್ತು ಅಂತ ಸರ್ ಹುಡುಕ್ಬೇಕು ಅಂದ್ರೆ ನಿಮ್ಗೆ ನಾವು ಅವತ್ತು ನಾನು ಮಾತಾಡ್ತಾ ಹೇಳಿದೆ, ನಾವು ಇತಿಹಾಸ ಅಂತ ತಗೊಂಡ ತಕ್ಷಣ ದೊಡ್ಡ ದೊಡ್ಡ ಮಹಾರಾಜರುಗಳು ಮಾತ್ರ ನೋಡ್ತೀವಿ ಅಂತ. ಮಹಾರಾಜರಲ್ಲಿ ತುಂಬಾ ಜನ ಪಾಳೆಗಾರರು ಇರ್ತಾರೆ. ಈಗ ನಮ್ಮ ಈ ಕಡೆ 14 ನಾಡು ಅಂತ ಇತ್ತು. ಆ 14 ನಾಡುಗಳಿಗೆ ತೆರಕಣಂಬಿ ಸೆಂಟರ್ ಆಗಿತ್ತು. ಆ 14 ನಾಡು ಎಲ್ಲಿಂದ ಬರುತ್ತೆ ಅಂದ್ರೆ ನಿಮ್ಗೆ ಕೊಯಂಬತ್ತೂರು, ಊಟಿ, ಈ ಕಡೆ KR ಪೇಟೆ ಹತ್ತತ್ರ ನಾವು ಹೋಗ್ತೀವಿ ಅಂದ್ರೆ ಹುಣಸೂರಿಂದ ಆಚೆ ಹೋಗ್ತೀವಿ. ಅವೆಲ್ಲ ಸೇರಿ 14 ನಾಡಾಗಿತ್ತು. ಅಂದ್ರೆ 14 ನಾಡುಗಳು, 14 ನಾಡುಗಳಿಗೆ ರಾಜಧಾನಿ ತೆರಕಣಂಬಿ. ಅದು ಒಂದು ನಾಡು. ಆಗ ಭಾಷೆ ಯಾವ್ದಿತ್ತು ಸರ್? ಈಗ 14 ಅಂದ್ರೆ ಈಗ ಹಳೆಗನ್ನಡ ಬರುತ್ತೆ. ಅದು ಹಳೆಗನ್ನಡನೇ. ಅದು 14 ನಾಡು ಹಳೆಗನ್ನಡ ಬರುತ್ತೆ. ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ ಚೋಳರು ಆಗ್ತಾನೆ ನಮ್ಮಿಂದ ಹೋಗಿರ್ತಾರೆ. ಅವಾಗ ಹೊಯ್ಸಳರ ಕಡೆ ಬಂದ್ರು ತಮಿಳ್ನ ಸ್ವಲ್ಪ ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟಿರ್ತಾರೆ. ಏನಂದ್ರೆ ಚೋಳರು ಇರ್ಲಿ ಬಿಡ್ಲಿ ಅವ್ರು ಏನೋ ನೋಡ್ರು ತುಂಬಾ ಭಾಷಣ ಈ ಕಡೆ ತಗ್ಬಿಟ್ರು. ಅದಕ್ಕೆ ನಮ್ಗಳ ಲ್ಯಾಂಗ್ವೇಜ್ ಸ್ವಲ್ಪ ಈ ತರ ಆಗ್ಬಿಟ್ರೆ. ನಮ್ಗೆ ಚಾಮರಾಜನಗರ ಕಡೆ ನೋಡಿ ನಾವು ಸ್ವಲ್ಪ ತಮಿಳ್ ಮಿಕ್ಸ್ ಮಾತಾಡೋದು, ತಮಿಳ್ ಮಿಕ್ಸ್ ಇಲ್ಲೇ ಇದ್ರು ಅದ್ರದ್ದು ನಮ್ಗೆ ಎಫೆಕ್ಟ್ ಆಗುತ್ತೆ, ತಮಿಳ್ ವರ್ಡ್ಗಳು ಕೆಲವುಗಳು. ಅದಕ್ಕೆ ನಮ್ದು ಈ ತರ ಇದಾಗಿರೋದು. ಈಗ ಹೋಗ್ತಾ ಓಕೆ, ಈಗ ಭಾಷೆಗಳು ಬರೋಣ. ಈಗ ನಮ್ ಚಾಮರಾಜನಗರ ಜಿಲ್ಲೆನೇ ಭಾಷೆ. ಈಗ ಬೇರೆ ಕಡೆ ಎಲ್ಲ ಜಿಲ್ಲೆಗೊಂಥರ ಭಾಷೆ ಚೇಂಜ್ ಆದ್ರೆ ನಮ್ದು ಕಿಲೋಮೀಟರ್ಗೆ ಭಾಷೆ ಚೇಂಜ್ ಆಯ್ತಾ ಇದೆ. ಅದ್ರಲ್ಲೂ ಕೂಡ ನನ್ಗೆ ಭಾರಿ ಎಫೆಕ್ಟ್ ಅಂದ್ರೆ ಈಗ ನಮ್ಮ ಅಂಚೋಡಿ, ಅರದ್ನಹಳ್ಳಿ, ಈ ಯಾವ್ದು ಒಂದ್ ಊರ್ ಬರುತ್ತೆ, ಚೆನ್ನಾಗೈತೆ ಹೆಸರು. ಅಲ್ಲಿ ರೇಷ್ಮೆ ಚೆನ್ನಾಗಿ ಬೆಳಿತಾರೆ. ಆಮೇಲೆ ಬಾಳೆಕಾಯಿ ಎಲ್ಲ ಬೆಳಿತಾರಲ್ಲ. ಈ ನಮ್ಮ ಕರ್ಣ 1 ಬ್ಲಾಗ್ ಮಾಡ್ತಾರೆ. ಕರೆಕ್ಟ್ ನೋಡಿದ್ದೀನಿ ಅವ್ರನ್ನ. ಈಗ ಬೈಕರ್ ಈಗ ನಮ್ಮವ್ರೆ, ನಮ್ಮ ಸ್ನೇಹಿತರೆ. ಈಗ ಅವ್ರ ಭಾಷೆನೇ ಬೇರೆ ತರ ಇದೆ ಸರ್. ನೀವು ನೋಡಿ, ನಮ್ ಗುಂಡ್ಲುಪೇಟೆದೇ ಒಂಥರ ಲ್ಯಾಂಗ್ವೇಜ್ ಬರುತ್ತೆ, ಚಾಮರಾಜನಗರದೇ ಒಂಥರ, ಯಳಂದೂರದೇ ಒಂಥರ, ಕೊಳೆಗಾಲದೇ ಒಂಥರ, ಅವರೇ ಒಂಥರ. ನಮ್ಗೆ ಇವರು ಯಾರು ಮಂಜಣ್ಣ ಒಬ್ರು ಯಾರೋ ಇದ್ರಲ್ಲ, ಕಂಟೆಂಟ್ ಕ್ರಿಯೇಟರ್, ಅವ್ರ ಮಂಜು, ಅವರು ಎಲ್ಲಾ ಲ್ಯಾಂಗ್ವೇಜ್ ಒಂದು ವಿಡಿಯೋ ಮಾಡಾಕಿದ್ರು ಅಂತಾರೆ. ಅದು ಒಂದೊಂದು ಇದು ಬರ್ತದೆ ಸರ್. ಹೆಂಗೆ ನಮಗೂ ಈಗಲೂ ಗೊತ್ತಿಲ್ಲ. ಅದನ್ನ ಈಗ ಮೈಸೂರು ಹೋಗ್ತೀರಾ, ಮೈಸೂರು ಮತ್ತೆ
ಮಂಡ್ಯ ತನಕ ಒಂದೇ ತರ ಬಂದ್ಬಿಡುತ್ತೆ. ಮಡಿಕೇರಿನೂ ಮೈಸೂರು ಸ್ಲಾಗೆ ಬರುತ್ತೆ ಹೌದು. ಭಾಷೆ ಎಲ್ಲ. ಪುನಃ ಹುಣಸೂರದು ಮೈಸೂರಿಗೆ ಸೇರುತ್ತೆ. ಬಟ್ ನಮ್ ನಗರ ಒಂದೇ ಜಿಲ್ಲೆಯಲ್ಲಿ ಒಂದು 10-15 ತರ ಹೌದು ಸರ್. ನಾವು ಬಾಮರೆ, ಊಡುಮರೆ ಅಂತ ಗುಂಡ್ಲುಪೇಟೆ. ಬಂಡೀಪುರದಿಂದ ಆಚೆ ಹೋದ್ರೆ ಅವರೇ ಒಂಥರ ಮಾತಾಡ್ತಾರೆ. ಅಲ್ಲಿ ಊಟಿ ಮತ್ತೆ ಬಂಡೀಪುರದ ಮಧ್ಯ ಬಡಗ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾರೆ. ಅವರು ತಮಿಳು ಕನ್ನಡ ಎರಡು ಮಿಕ್ಸ್. ಅವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತಮಿಳವರೆಲ್ಲ ಅವ್ರನ್ನ ಕನ್ನಡದವ್ರು ಅಂತಾರೆ, ನಾವು ಕನ್ನಡದಲ್ಲ ಅವ್ರನ್ನ ತಮಿಳವ್ರು ಅಂತಾರೆ. ಪಾಪ ಅವ್ರ ಪರಿಸ್ಥಿತಿ ಆ ಕಡೆಯಿಂದ ಈ ಕಡೆ ನಾವು ಮೆಗ ಪರಿಸ್ಥಿತಿಯಿಂದ ಪಾಪ ಅವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ. ಅದ್ರ ಎಫೆಕ್ಟ್ ಆಗುತ್ತಲ್ಲ ಸರ್, ಎಜುಕೇಶನ್ ಎಫೆಕ್ಟ್ ಆಗುತ್ತೆ ಅವ್ರಿಗೆ. ಯಾವ್ದಾದ್ರು ಗೌರ್ಮೆಂಟ್ಸ್ ಫೆಸಿಲಿಟಿಗಳು ಪ್ರಾಬ್ಲಮ್ ಆಗುತ್ತೆ. ಈಗ ತಾಳ್ವಾಡಿನೇ ತಗೊಳ್ಳಿ ನೀವು, ತಾಳ್ವಾಡಿ ತಮಿಳ್ನಾಡು 90% ಕನ್ನಡದವ್ರು ಇರೋದು. ಕನ್ನಡದವರು ಅಲ್ಲಿ ನಾವು ತಮಿಳಿಂದ ಕನ್ನಡನೇ ಮಾತಾಡ್ತೀವಿ. ಬಿಸ್ಲೋಡಿ ಇದೆಲ್ಲ ಬರ್ತಾವಲ್ಲ ಅವೆಲ್ಲ ಕರ್ನಾಟಕ ಇದು ಬರ್ತವೆ. ಅದು ತಮಿಳ್ನಾಡು ತಮಿಳ್ನಾಡು ತಾಳ್ವಾಡಿ ತಮಿಳ್ನಾಡು ಒಂದು ತಾಲೂಕು ಅಲ್ಲಿದೆ. ಮತ್ತೆ ಊಟಿಗೆ ಹೋಗಿ ನೀವು, ಊಟಿಲಿ ಕನ್ನಡ ಮಾತಾಡ್ಕೊಂಡು ಆರಾಮಾಗಿ ನಾವು ಓಡಾಡ್ಬೋದು ಎಲ್ಲ. ಕನ್ನಡ ಊಟಿಲಿ ಹೋದ್ರೆ ಒಂಥರ ನಮ್ಮೂರ್ಗೆ ಬಂದಿವಿ ಅನ್ನೋ ತರ ಫೀಲ್ ಆಯ್ತದೆ. ಎಲ್ಲ ಅವರು ಮಾರ್ಕೆಟಿಂಗ್ ಪರ್ಪಸ್ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಎಲ್ಲರಿಗೂ ಕನ್ನಡ ಗೊತ್ತಿದೆ. ಸರಿ, ಭಾಷೆಗಳದು ನಮ್ಗೆ ಇಂಡಿಪೆಂಡೆಂಟ್ ಟೈಮ್ ಅಲ್ಲೇ ಇದು ಡಿವೈಡ್ ಆಗಿದೆ. ಅದಕ್ಕೂ ಮುಂಚೆ ನಾವು ಕರ್ನಾಟಕದವರು, ನಾವು ತಮಿಳ್ನಾಡವರು ಅಂತ ಏನೂ ಇರ್ಲಿಲ್ಲ. ಎಲ್ಲ ಆ ಟೈಮಲ್ಲಿ ಯಾವ ರಾಜರು ಆಳ್ತಿದ್ರು, ಆ ರಾಜರದ ಡಿಸ್ಟೆನ್ಸ್ ಎಷ್ಟಿತ್ತು ಅಲ್ಲಿ ತನಕ ಇರ್ತಿದ್ರು. ಭಾಷಾವಾರು ಫಸ್ಟ್ ಈ ನಮ್ಮ ದೇಶದಲ್ಲಿ ಮೇ ಬಿ ಒಡಿಶಾದವ್ರು ಅನ್ಸುತ್ತೆ, ನನಗೆ ಅದು ಸರಿಯಾಗಿ ನೆನಪಿಲ್ಲ. ಅವರು ಮೊದಲನೇ ಬಾರಿ ನಮಗೆ ಭಾಷಾವಾರು ಪ್ರಾಂತ್ಯ ಮಾಡ್ಕೊಡಿ ಅಂತ ಕೇಳ್ಕೊಡ್ತಾರೆ ಬಿಫೋರ್ ಇಂಡಿಪೆಂಡೆಂಟ್. 1930 ಅವರು ಭಾಷೆ ಮೇಲೆ ಇದಾಗ್ತಾರೆ. ಅದಾದ್ಮೇಲೆ ಮಹಾರಾಷ್ಟ್ರದವ್ರು ಮಾಡ್ಕೋತಾರೆ ನಮಗೆ ಭಾಷೆ ಮೇಲೆ ನಮ್ಗೆ ಡಿವೈಡ್ ಮಾಡ್ಕೊಡಿ ಅಂತ. ಅದಾದ್ಮೇಲೆ ನಾವು ಕರ್ನಾಟಕದವ್ರು ಕೇಳೋದು ನಮ್ಮನ್ನ ಭಾಷೆ ಮೇಲೆ ಮಾಡ್ಕೊಡಿ ಅಂತ. ನಮ್ದು ಒಂದು ಹಳೇದೊಂದಿದೆ, ಗೋದಾವರಿಯಿಂದ ಕಾವೇರಿಯ ತನಕ ಕರ್ನಾಟಕ ಅಂತ ಒಂದು ಮಾತಿದೆ ಸರ್. ನಮ್ದು ನಾವು ಮಾತಾಡಕ್ ಹೋಯ್ತೀವಿ ನಮ್ಮ ಜಿಲ್ಲೆ ಬಗ್ಗೆ ಅಂದ್ರೆ ಅದು ಬೇರೆ ರೀತಿನೇ ಆಗ್ಬಿಡುತ್ತೆ. ನಮ್ದು ಅತ್ಯಂತ ಹೆಚ್ಚು ಕಾಡು ಪ್ರದೇಶ ನಾವೇ ಇರೋದು ಉತ್ತರ ಕನ್ನಡ ಅಂತ. ಉತ್ತರ ಕನ್ನಡದ ರೀತಿಯಲ್ಲಿ ನಮ್ದು ಅತಿ ಹೆಚ್ಚು ಕಾಡು ಪ್ರದೇಶ ಇದೆ. ಎಂತೆಂಥ ದೇವಸ್ಥಾನಗಳಿದೆ ನಮ್ಮಲ್ಲಿ. ನಾವು ಗುಂಡ್ಲುಪೇಟೆಯಲ್ಲಿ ಹಿಮವದ್ ಗೋಪಾಲನ್ ನೆನ್ಸ್ಕೊಂಡ್ರೆ, ಚಾಮರಾಜನಗರದಲ್ಲಿ ಒಬ್ಬರು ನೆನ್ಸ್ಕೊತೀವಿ, ಯಳಂದೂರ್ಗೆ ಬಂದ್ಬಿಟ್ಟು ನಾವು ಸರ್ ತಿರುಗ್ನಾಂಬಿಲಿ ಎಷ್ಟು ದೇವಸ್ಥಾನ ಇದೆ. ಶಿವಲಂಕಾರೇಶ್ವರ ದೇವಸ್ಥಾನ ಅದು ತೋರಿಸ್ದಾಗ ಇವ್ರಿಗೊಂದು ಐಡಿಯಾ ಬರುತ್ತೆ ಯಾವ ಕಾಲದ್ದು ಏನೇ ಎತ್ತ ಒಂದು ಇರ್ತಾವಲ್ಲ. ಇವರೆಲ್ಲ ಒಂಥರ ಇತಿಹಾಸಕಾರ ಇದ್ದಂಗೆ ನಮ್ಗೆ ಆಸಕ್ತಿ ಜಾಸ್ತಿ ಅಂತ ನೋಡ್ದೆ. ನಾನು ಓದಿದ್ದೆಲ್ಲ ಕಾಮರ್ಸ್, ಮಾಸ್ಟರ್ ಡಿಗ್ರಿ ಎಲ್ಲ ಆಗಿದ್ದು ಕಾಮರ್ಸಲ್ಲಿ. ಅದಾದ್ಮೇಲೆ ಇಂಟ್ರೆಸ್ಟ್ ಇರೋದು ಹಿಸ್ಟ್ರಿಲಿ. ನಾನು ವರ್ಕ್ ಮಾಡ್ತಿರೋದು ಸೈನ್ಸ್ ಡಿಪಾರ್ಟ್ಮೆಂಟ್. ಹೆಂಗಿದ್ದು ಮಿರಾಕಲೇ. ಈಗ ಮೂರು ಅವರ ಇದೇ ಬೇರೆ ಅದಲ್ಲ, ಹೆಂಗ್ ಚೇಂಜ್ ಆಗೋಯ್ತು ನೋಡ್ದೆ. ಅವರು ಹೆಂಗ್ ಹೇಳಿದ್ರು, ಕಾಮರ್ಸು, ಹಿಸ್ಟ್ರಿ, ಸೈನ್ಸು ಮೂರು ಇದಾಗೋಯ್ತು ಅಲ್ಲಿ. ಸೈನ್ಸ್ ಆಯ್ತಿಲ್ಲ ಆ ಥರ ಸಬ್ಜೆಕ್ಟ್. ಕಾಮರ್ಸ್ ಹೋಗಿದ್ರೆ ಏನು ಇಲ್ಲ, ನಿಜ. ಅಸೆಟ್ಸು, ಲಯಬಿಲಿಟಿ, ಕ್ರೆಡಿಟ್, ಡೆಬಿಟ್. ಆದ್ರೂ ಕೋಟಿಗೆ ಬೆಲೆ ಇರಲಿಲ್ಲ ನಮ್ದು ಕಾಮರ್ಸಲ್ಲಿ. ಅದು ನಮಗೆ ಬಂದಿಲ್ಲ. ಈಗ ನಾವು ನಮ್ಮ ಶಿವಲಂಕಾರೇಶ್ವರ ದೇವಸ್ಥಾನನ ನಮ್ಮ ಬ್ರದರ್ಗೆ ವಿಸಿಟ್ ಮಾಡ್ಸೋಕೆ ಕರ್ಕೋಗ್ತಾ ಇದೀವಿ. ಇವ್ರಿಗೊಂದು ಐಡಿಯಾ ಸಿಗುತ್ತೆ ಅದ್ರ ಬಗ್ಗೆ, ಹೆಂಗಿದೆ ದೇವಸ್ಥಾನ ಏನೋ ಎತ್ತ. ಅದೇ ಹೇಳಿದಾಗ ನಮಗೂ ಒಂಚೂರು ಖುಷಿ ಆಗುತ್ತೆ. ಜೊತೆಗೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಾಗುತ್ತೆ, ವಿಡಿಯೋ ನೋಡ್ತಿರೋರು ನೀವು ತಿಳ್ಕೊಂಡಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಇವ್ರು ತಿಳ್ಕೊಳ್ಳೋದಿರ್ಲಿ, ನಾವು ಮುರಳಿ ಇತಿಹಾಸನ ಗುಂಡ್ಲುಪೇಟೆಯವ್ರ ಹತ್ರ ಕೇಳ್ತಾ ಇದೀವಲ್ಲ, ಅದು ಮಿರಾಕಲ್ಲು. ಈಗ ಎಲ್ಲ ಒಂದೇ ರೋಡ್ ಮಾಡಕ್ಕೆ ಮುಂಚೆ ಸಿಕ್ಕಾಪಟ್ಟೆ ದೂರ ಆಯ್ತು. ಅವಾಗಲೇ ಮರಳಿ ತೋರಿಸ್ತಾ ಇದ್ದು. ಈಗ ಬೈಪಾಸು ಮರಳಿನೇ ತೋರಿಸ್ತಾ ಇಲ್ಲ ಯಾರು. ಬೈಪಾಸ್ ಆಗ್ಬಿಟ್ಟು ಒಂದ್ ಕಡೆ ಲೋಕಲ್ ಊರಿಗೆ ಸ್ವಲ್ಪ ಒತ್ತ ಬಂದ್ಬಿಟ್ಟು ಅವ್ರಿಗೆ ಈಜಿ ಆಯ್ತು. ಆಮೇಲೆ ಬಿಸ್ನೆಸ್ ಡೆಲ್ ಆಗೋಯ್ತು. ನಿಮ್ ಪ್ರಕಾರ ಏನ್ ಸಜೆಷನ್ ಮಾಡ್ತೀರಾ ನೀವು? ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಇವಾಗ ಆಲ್ರೆಡಿ ನೀವು ಒಂದು 6 ತಿಂಗಳಿಂದ ವರ್ಷದಿಂದ ನೀವು ಮಾಡ್ತಾ ಇದ್ದಾರೆ ಇಬ್ರು. ಕ್ರಿಯೇಟರು, ನ್ಯೂ ಕ್ರಿಯೇಟರು, ಓಲ್ಡ್ ಕ್ರಿಯೇಟರ್ ಏನಿಲ್ಲ ಸರ್. ಏನೇ ಮಾಡಿದ್ರು ನ್ಯಾಚುರಲ್ ಆಗಿ ಮಾಡಬೇಕು. ಅತಿಯಾಗಿ ಏನು ಹೇಳೋದಕ್ಕೆ ಹೋಗ್ಬಾರ್ದು, ವೈಭವೀಕರಿಸಬಾರ್ದು. ಏನೇ ಜನಕ್ಕೆ ಏನು ಬೇಕು, ಏನಿದೆ ಅದನ್ನ ಹೇಳ್ಬೇಕು ಅಷ್ಟೇ. ನಾವು ಯಾವ್ದು ಚೆನ್ನಾಗಿದ್ದೀವಿ ಅದನ್ನ ಚೂಸ್ ಮಾಡ್ತೇವೆ. ಹೌದು, ಖಂಡಿತ ಅಷ್ಟೇ. ಈಗ ಜನ ಡ್ಯಾನ್ಸ್ ನೋಡ್ತಾರೆ ಅಂದ್ಬಿಟ್ಟು ನಮ್ಗೆ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ, ಡ್ಯಾನ್ಸ್ ಮಾಡ್ತಿದ್ದ ನಿಜ. ಇದು ಶಿವಲಂಕಾರೇಶ್ವರ ದೇವಸ್ಥಾನ. ಈಗ ನಮ್ಮ ಬ್ರದರ್ ಕರ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀವಿ, ಒಂದು ವಿಸಿಟು ನೋಡೋಣ. ಹೌದು, ಇದೇ ವಿಡಿಯೋ ಹಾಕಿದ್ದು. ಹೆಂಗೈತೆ ಸರ್ ಪ್ಲೇಸು? ಚೆನ್ನಾಗಿದೆ.
ಇಲ್ಲೇ ಎಲ್ಲ ತೋಡ್ತಾವ್ರ ಆಲ್ರೆಡಿ. ಹಾಂ ಎಲ್ಲ ತೋಡ ಆಗೋಗಿದ್ಯಾ? ಯಾವುದು ಅಲ್ಲಿ ತೋಡ ಆಗ್ಬಿಟ್ಟೈತೆ ಅಲ್ಲಿ ಆಲ್ರೆಡಿ ತೋಡಿ ಎಲ್ಲನೂ ಗುಡ್ಡ ಹಾಕಬಿಟ್ಟವ್ರಲ್ಲ. ಇದು ಆಲದ ಮರ. ನಾನು ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆಲದ ಮರ ಮತ್ತು ದೇವಸ್ಥಾನ ಎಲ್ಲನೂ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಇತಿಹಾಸನೂ ಅದರಲ್ಲಿ ಸಾಕಷ್ಟು ಹೇಳಿದ್ದೀನಿ. ಬಟ್ ನೀವು ತೋರಿಸ್ದಾಗ ಒಂಚೂರು ನಿಮಗೆ ಇದ್ರ ಬಗ್ಗೆ ಒಂಚೂರು ತಲೆಯಲ್ಲಿ ಹುಳ ಬಿಟ್ಟಂಗೆ ಆಯ್ತಲ್ಲ. ನೋಡೋಣ, ಹುಡ್ಕೋಣ, ಬರೀ ನೋಡ್ಕೊಂಡು ಹೋಗೋಣ. ಹುಡುಕಿ ಆದಷ್ಟು ಒಂದು ಸ್ವಲ್ಪ ಟೈಮ್ ಏನಾದ್ರು ಸಿಕ್ಕಿದಾಗ ಸ್ವಲ್ಪ ಸರ್ಚ್ ಮಾಡಿ ಇದ್ರ ಬಗ್ಗೆ. ಆಲದ ಮರ ಗಂಗೋತ್ರಿಲಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಐತೆ, ಅಲ್ಲೊಂದು ಆಲದ ಮರ ಇದೆ. ಹಾಂ, ಫುಲ್ ದೊಡ್ಡದು ಮರ. ಓಕೆ. ಹೆಂಗೆ ಅಂದರೆ ಸುತ್ತ ಕುತ್ಕೊಳ್ಳೋಕ್ಕೆ ಬೆಂಚ್ನೆಲ್ಲ ಹಾಕ್ಬಿಟ್ಟಿದಾರಲ್ಲಿ. ಹಾಂ, ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಗಿಂತ ವಯಸ್ಸಾಗಿರೋರು ಬಂದು ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡೋಗಿದೆ ಜಾಸ್ತಿ. ಅದ್ಭುತವಾಗಿದೆ ಅದೇ ಆಲದ ಮರ. ಇದನ್ನ ಹೇಳಿದ್ರು ಅವತ್ತೇನೆ. ಆಮೇಲೆ ನನಗೆ ಈ ಮರ ನೋಡ್ಬಿಟ್ಟೆ. ಅದು ಇನ್ನೊಂದೇನು ಗೊತ್ತಾ, ಬೇರೆ ಎಲ್ಲ ಬಂದು ವಿಡಿಯೋ ಮಾಡವ್ರೆ, ಅದಾದ್ಮೇಲೆ ನಾನು ಬಂದು ವಿಡಿಯೋ ಮಾಡಿದ್ದೀನಿ ಇದನ್ನ. 7-8 ತಲೆಮಾರು ನೋಡ್ಬಿಡಿದೆ ಬಿಡಿಸಿದ್ರು. 7-8 ತಲೆಮಾರು ನೋಡ್ಬಿಡಿದೆ ಮರ ಇದು. ನಿಜ. ಮರದ ಎಷ್ಟು ಜನ ಬಂದು ಹೊರಟೋಗಿದಾರೋ. ಅವ್ರ ಮರಿ ಮಕ್ಕಳು ಬಂದು ಆಟಾಡಿದಾರೆ. ನಿಜ. ಆಮೇಲೆ ಲೊಕೇಶನ್ ಹಂಗೆ ಐತಲ್ಲ ಸರ್, ನೀವು ಎಲ್ಲಿ ಹುಡುಕರು ಈ ಥರದ ಲೊಕೇಶನ್ಗಳು ಅಪರೂಪ ಸಿಗೋದು. ಅದೇ ಒಂದು ಮರ, ಬೇರೆ ಒಂದು ಮರ ಆಗೈತೆ. ನೀವು ಬಂದಿದ್ದಾಗುರ ಬರ್ತಿದ್ದ ಇಲ್ಲಿಗೆ? ನೀನು ಕಾಮಿಡಿ ಏನಾಗೋದಾ, ನನಗೆ ಇದು 1 ವರ್ಷದ ಒಳಗಡೆಯಿಂದ ಗೊತ್ತಿರೋದು ಈ ಜಾಗ. ಅಂದರೆ ದೇವಸ್ಥಾನ ನೋಡ್ತಿದ್ದೀವಿ, ಹೋಗೋ ಬರ. ಆಮೇಲೆ ಆಲದ ಮರ ನೋಡೆ ಗಮನಿಸಿರ್ಲಿಲ್ಲ. ಇಲ್ಲೊಂದು ಕೆರೆ ಐತೆ. ಇದಕ್ಕೆ ಊರ ಹೆಸ್ರೇನೋ ಗೊತ್ತಾ? ಇದು ಏನಪ್ಪ, ಅದು ಊರ ಹೆಸ್ರೇ ಮರ್ತೋಯ್ತು. ಜಾಲಿಪುರದ ಕಟ್ಟೆ. ಜಾಲಿಪುರದ ಕಟ್ಟೆ ಅಂತ ಊರ ಹೆಸರು. ಇಲ್ಲಿ ಊರಿತ್ತಂತೆ. ಇತಿಹಾಸ. ಇತಿಹಾಸ ಅಂದರೆ ಅಂತೆ, ಸೈನ್ಸ್ ಅಂದರೆ ಇದೆ. ಆ ಥರ ಅದನ್ನು ಆಮೇಲೆ ನಾನು ಬಂದು ಒಂದು ವಿಡಿಯೋ ಮಾಡಿದೆ. ಸುಮಾರು ಜನ ವಿಡಿಯೋ ಮಾಡಿದ್ರು. ಆವಾಗಲೇ ನಮ್ಮ ಮೀಟಪ್ಲಿ ಒಬ್ಬರು ಶಿವು ಅಂತ ಬಂದಿದ್ರು, ಮೆನ್ಸ್ ಪಾರ್ಲರಲ್ಲಿ ವರ್ಕ್ ಮಾಡ್ತೀನಿ ಅಂತ. ಅವರು ನನ್ನ ಪಕ್ಕದಲ್ಲಿ ಕೂತಿರಲ್ಲ, ಅವರು ಇದ್ರ ಬಗ್ಗೆ ವಿಡಿಯೋ ಮಾಡಿ. ಈ ದೇವಸ್ಥಾನದ ವಿಡಿಯೋ ಅದೇ ಇದ್ರ ಬೇರೆ ಬಿಟ್ಟೆ ನಂಗೆ ಆಗಿರೋದು. ಪುನಃ ಕೆಳಗಡೆ ಬಂದು ಮುಗಿತು, ಅದೊಂದು ಮರ ಆಗೋದು. ನೋಡಿ, ಇದು ಹಂಗೆ ಆಗಿರೋದು. ಇದೇನು ಅಂಬು ಅಂತನ? ಇದು ಆಲದ ಮರದ್ದು ಇದೇನು ಸರ್? ಇದು ಅಂಬ ಇವೆಲ್ಲ ಆಲದ ಮರದ ಅಂಬುಗಳು. ಆದ್ರೂ ಗುಂಡ್ಲುಪೇಟೆದು ಹೆಂಗಿತ್ತು ಸರ್ ಅದು ಅಂಬ ಆಲದ ಮರಗಳು? ಒಂದು ಕಾಲದಲ್ಲಿ ಸರ್ ನಾವು ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ನಮ್ಮ ಬಸ್ಸಲ್ಲಿ ಇವಾಗ ರಶ್ ಅಲ್ಲ, ಟಾಪ್ ಮೇಲೆ ಹತ್ಕೊ ಬರ್ತಿದ್ದ ಟೈಮಲ್ಲಿ ಅದು ಹೆಂಗೆ ಅಂದರೆ ಬಸ್ಸೆಲ್ಲ ತಾಗಿತಾ ಇದ್ದು. ಏನಕ್ಕೆ ಅದು ನ್ಯಾಚುರಲ್ ಆಗಿನೇ ಕರೆಕ್ಟಾಗಿ ಬಸ್ಗಳತ್ತಾಗ ಮಾತ್ರ ಅಲ್ಲಿ ಬೆಳಿತಿರಲಿಲ್ಲ. ಅದು ಹೆಂಗೆ ಅಂದರೆ ಶಾಖ ಬೀಳುತ್ತಲ್ಲ ಸರ್, ಶಾಖ ಉಕ್ಕೊಂಗಾಯ್ತವೆ. ನೀವು ಅಲ್ಲಿಗೆ ಹೋದ್ರೆ ನಮ್ಮ ಯಳಂದೂರು ರೋಡು, ಯಳಂದೂರು ರೋಡ್ ಹೆಂಗಿತ್ತು? ದೂರಿ ರೋಡ್ ಅದು ಯಳಂದೂರು. ಅದು ಸಕ್ಕತ್ತಾಗಿತ್ತು. ಹಳೆ ನೆನಪುಗಳನ್ನ ನೋಡಿದ್ರೆ, ಇತಿಹಾಸದಲ್ಲಿ ತೆಗೆದು ನೋಡಿದ್ರೆ ಫೋಟೋ ಕ್ಲೀನ್ ಆಗಿ ಕಾಣುತ್ತೆ ಅದರಲ್ಲಿ. ಅದ್ಭುತವಾದಂಥ ರೋಡ್ ಅದು ಯಳಂದೂರು. ಸರ್ ನೋಡಿ, ಈಗ ನಾವು ಅಲ್ಲಿ ಎಷ್ಟೊತ್ತಿಗೂ ಕೂತಿದ್ವಿ, ಸುಮ್ಮನೆ ದೇವ್ರು ಒರ್ಸ್ಕೊಂಡು ಅವೆಲ್ಲ ಕೂತಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ಎಷ್ಟು ನೆಮ್ಮದಿ ಆಯಿತು. ಅದಕ್ಕೆ ನಮ್ಮ ಚಾಮರಾಜನಗರ ಹಳೆ ಜನ್ರೇಷನ್ಗೆ ಹೆಂಗೆ ಅಂತಂತಂದರೆ, ಒಂದು ಸ್ವಲ್ಪ ಜನಕ್ಕೆ ಈ ಆಲ್ಮರ ಅಂತಂತಂದರೆ ಈ ಹೆಂಗಸರುಗಳು ಬರೋದು ಸರ್. ಇದು ಹೆಂಗಸರುಗಳು ಏನು ಮಾಡೋರು, ಈ ಕೆಳಗಡೆ ಬಿಡುತ್ತಲ್ಲ ಎಲ್ಲದೊಂದು ಹಂಪ್ ಥರ, ಅದನ್ನ ತಲೆಗೆ ಹಾಕೋರು. ಯಾಕೆ ಅಂತೇಳಿ, ಇದೇ ಥರ ನನ್ನ ಕೂದಲು ಬೆಳೆಯಲಿ ಅಂತ ನಮ್ಮ ಉದ್ದೇಶ. ಸರಿನಾ? ಅಂಬು ಥರನೇ ನನ್ನ ಕೂದಲು ಬೆಳೆ. ಇವಾಗಿನ ಜನ್ರೇಷನ್ಗೆ ಅದೇನು ಅಂತಾನೆ ಗೊತ್ತಿಲ್ಲ. ಅದು ಸಾಂಪ್ರದಾಯಿಕವಾಗಿ ಮುಂದುವರಿತಾವ ಸೈನ್ಸು. ಉದ್ದ ಕೂದಲು ಅಂದ್ರೆ ಅಷ್ಟು ಅಟ್ರಾಕ್ಟಿವ್. ಈಗ ಶಾರ್ಟ್ ಕೂದಲು, ಈಗ ಗಂಡು ಮಕ್ಕಳು ಉದ್ದದ ಕೂದಲು ಬಿಡ್ತಾವ್ರೆ, ಹೆಣ್ಣು ಮಕ್ಕಳು ಶಾರ್ಟ್ ಕೂದಲು ಬಿಡ್ತಾವ್ರೆ. ಹೆಣ್ಣು ಮಕ್ಕಳು ಶಾರ್ಟ್ ಕೂದಲು ಬಿಡ್ತಾವ್ರೆ. ನಮ್ಮೂರು ಬಸವ ಶಿವಲಂಕಾರೇಶ್ವರ ದೇವಸ್ಥಾನಕ್ಕೆ ಸೇರಿದಂಥ ಬಸವ ಇದು ದೇವಸ್ಥಾನಕ್ಕೆ. ಸರ್ ಇಲ್ಲಿ ಇದು ನಡೆಯುತ್ತಲ್ಲ ಸರ್, ಷಷ್ಠಿ ಅದ್ದೂರಿ ಜಾತ್ರೆ ನಡೀತೆ ಇಲ್ಲಿ. ಷಷ್ಠಿದು ನಾನು ಅದ್ದೂರಿ ವಿಡಿಯೋ ದೇವಸ್ಥಾನ ಜಾತ್ರೆ ನಡೀತೆ ಇಲ್ಲಿ. ಅಲ್ಲಿ ಹೆಂಗೆ ಹೇಳಿ, ಅವತ್ತಿಗೆ ಕಿಚಡಿ ಊಟ, ಕಿಚಡಿ ಬಂದವರೆಲ್ಲ ಕಲಸಿ ಕಿಚಡಿ ಮಾಡಿ, ಲೇಡೀಸ್ ಎಲ್ಲ ನಿಂತ್ಕೊಂಡು ಇಲ್ಲಿ ಕಿಚಡಿ ಮಾಡ್ತಾರೆ. ಕಿಚಡಿ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಎಲ್ಲರಿಗೂ ಬಂದವ್ರಿಗೆಲ್ಲ ಆಲ್ಮೋಸ್ಟ್ ಒಂದು 5 ಗಂಟೆ ತನಕನೂ ಊಟ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆಲ್ಲ ಶುರುವಾಗುತ್ತೆ, ಪೂಜೆ ಎಲ್ಲ ಮುಗಿಸ್ಕೊಂಡು 5 ಗಂಟೆ ತನಕ ಊಟ ನಡೆಯುತ್ತೆ.
ಯಾವ ಗಂಗರ ಕಾಲದ್ದು ಅನ್ಸುತ್ತೆ, ಗಂಗರ ಕಾಲದ್ದು. ಯಾವ ಅಷ್ಟು ಡಿಸೈನಿಂಗ್ ಇಲ್ಲ. ಹ್ಞೂ ಇದೊಂದು ಪೋರ್ಷನ್ ಮಾತ್ರ ಚೈನೀಸ್ ಆಗಿದೆ ಅಂತ. ಇಲ್ಲ 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 ಇಲ್ಲ, ಈ ಪೋರ್ಷನ್ ಅದೇ ಕಾಲ ಅಂತ ಅನ್ಸುತ್ತೆ. ಇಲ್ಲ ಅವ್ರಿಷ್ಟು ಅವ್ರದ್ದು ಕೆತ್ತನೆ ಹಿಂಗೆ ಬರ್ತಿರಲಿಲ್ಲ ಸರ್, ಉಬ್ಬು ಕೆತ್ತನೆಗಳು ಬರ್ತಿರಲಿಲ್ಲ ಅವ್ರದ್ದು. ಇದೆಲ್ಲ ಉಬ್ಬು ಕೆತ್ತನೆಗಳಿರೋದು ವಿಜಯನಗರದ ಆಚೆಗೆ ಸೆಟ್ ಚೇಂಜ್ ಮಾಡೋರೆ ಅನ್ಸುತ್ತೆ. ಇವೆಲ್ಲ ನಿಮಗೆ ಈ ಕಲ್ಗಡೆ ನೋಡಿ ಹಿಂಗೆ ಗಂಗರ ಸುಮ್ಮನೆ ಒಂದು ಹಾಕಲು ಪ್ಲೇಟ್ಗಳ ಥರ ಕೂರಿಸ್ಬಿಡ್ತಿದ್ರು. ಅವೆಲ್ಲ ಒಂದು ಈಗ ಅವರ ಫಾರ್ಮುಲಾ ಥರ ಎಲ್ಲ ಒಂದು ನೋಡಿದ ತಕ್ಷಣ ಒಂದು ಐಡೆಂಟಿಫಿಕೇಶನ್ ಆಗ್ಬಿಡುತ್ತೆ. ಈಗ ವಯಸ್ಸಿಗೆ ನೀವು ಇಲ್ಲಿ ಬೇಲೂರು ಚೆನ್ನಕೇಶ್ವರ ನೋಡಿರ್ತಿಲ್ವಾ, ಅದೊಂದೇ ಅಲ್ಲ. ಈಗ ನಾರ್ಮಲ್ ನಮ್ಮ ಈ ಕಡೆ ಬಂದಿರುವೆ ಅವ್ರದ್ದು ಕೆತ್ತನೆಗಳ ಸ್ಟೈಲಲ್ಲಿ ಗೊತ್ತಾಗ್ಬಿಡುತ್ತೆ. ಈಗ ನಮ್ಮ ಮೈಸೂರು ಮಹಾರಾಜರದು ನಿಮ್ಗೆ ಬಂದರೆ ಇವೆಲ್ಲ ಉಪ್ಪು ಶಿಲ್ಪಗಳು ಜಾಸ್ತಿ ಬರುತ್ತೆ, ಇನ್ನೂ ಜಾಸ್ತಿ ಮುಂದೆ ಇರುತ್ತೆ. ವಿಜಯನಗರ ಎಂಡಿಂಗು, ಮೈಸೂರು ಸ್ಟಾರ್ಟಿಂಗ್ ಟೈಮಲ್ಲಿ ಇದ್ದಲ್ಲ ಉಪ್ಪು ಶಿಲ್ಪಗಳು ಜಾಸ್ತಿ. ವಿಜಯನಗರದವ್ರದ್ದು ನೀವು ನೋಡಬೇಕು ಅಂದರೆ ದೇವಸ್ಥಾನ ಮುಂದೆ ದೊಡ್ಡ ದೊಡ್ಡ ಗೋಪುರಗಳು ಕಟ್ತಿರ್ತಾರೆ ನೋಡಿ, ಅದೆಲ್ಲ 90% ವಿಜಯನಗರ ಕಾಲದವ್ರದ್ದು. ಓಕೆ, ಗೋಪುರ ಎಲ್ಲ ವಿಜಯನಗರ ಕಾಲ. ಈಗ ಎಕ್ಸಾಂಪಲ್ ನಿಮಗೆ ನೀವು ತೆರಟ್ನಂಬಿಲಿ ಲಕ್ಷ್ಮೀವರ್ಧನ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಅಲ್ಲಿ ಗರ್ಭಗುಡಿ ತನಕ ಒಬ್ಬರು ಮಾಡಿರ್ತಾರೆ, ಅದಾದಮೇಲೆ ಇನ್ನೊಂದು ರಾಜಮನೆತನಗಳು ಬಂದಿರ್ತಾರೆ, ಅದಾದಮೇಲೆ ಇನ್ನೊಬ್ಬರು, ಆ ರೀತಿ ಬರ್ತಾ ಹೋಗ್ತಾ ಹೋಗ್ತಾ ಮುಂದುವರಿತಾ ಬಂದಿರುತ್ತೆ. ಈಗ ವಿಜಯನಗರ ಸ್ವಾಮಿ ದೇವಸ್ಥಾನ ಗುಂಡ್ಲುಪೇಟೆಯಲ್ಲಿರಲ್ಲ, ಅದು ಒಂದು ಕಥೆನೇ ಬೇರೆ ಇದೆ. ಚೋಳರನ್ನ ಸೋಲಿಸಿದ ಮೇಲೆ ವಿಷ್ಣುವರ್ಧನ ದೇವಸ್ಥಾನ ಕಟ್ಟಿಸಿ ವಿಜಯ ಸಿಕ್ತು ಅಂತ ವಿಜಯನಾರಾಯಣ ಮಾಡ್ತಾನೆ. ಅದಾದಮೇಲೆ ಪಂಚನಾರಾಯಣ ಕ್ಷೇತ್ರಗಳನ್ನ ಮಾಡ್ಕೊಂಡು ಬೇಲೂರಲ್ಲಿ ಬೇಲೂರು ಚೆನ್ನಕೇಶ್ವರನ ಕಟ್ಟಿಸ್ತಾನೆ. ಅಷ್ಟೇ ಗರ್ಭಗುಡಿಲಿ ದೇವರಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗಿರ್ತಾನೆ. ಅದಾದಮೇಲೆ ವಿಜಯನಗರದವ್ರು ಬರ್ತಾರೆ, ಅದು ನೀಟಾಗಿ ಸ್ವಲ್ಪ ಪ್ಯಾಚ್ ಅಪ್ ಮಾಡ್ತಾರೆ, ಇನ್ನೂ ಸ್ವಲ್ಪ ಮುಂದಕ್ಕೆ ತರ್ತಾರೆ. ನೆಕ್ಸ್ಟ್ ಮೈಸೂರು ಸಂಸ್ಥಾನ ಬರುತ್ತೆ, ಮೈಸೂರು ಸಂಸ್ಥಾನ ಅದನ್ನ ಇನ್ನೂ ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡ್ತಾ ಬರುತ್ತೆ, ಒಳ್ಳೊಳ್ಳೆ ಕೆತ್ತನೆಗಳು ತರ್ತಾರೆ. ಹಂಗೆ ಒಂದೊಂದು ಅವ್ರವ್ರ ಕಾಲಘಟ್ಟಕ್ಕೆ ಅವ್ರ ದೇವಸ್ಥಾನಗಳನ್ನ ಇಂಪ್ರೂವ್ ಮಾಡ್ತಾ ಬರ್ತಿರ್ತಾರೆ. ಈಗ ಮನೆಗಳನ್ನ ಆಲ್ಟರ್ ಮಾಡಿಸ್ಕೊತಾರಲ್ಲ, ಈಗ ತಾತ ಕಟ್ಟಿರೋ ಮನೆ, ಮಗ ಬರ್ತಾನೆ ಚೆನ್ನಾಗಿಲ್ಲ ಹಂಗಾಗಲ್ಲ. ಈಗ ಹೆಂಗೈತೆ ಗೊತ್ತಾ, ತಾತ ಮನೆ ಕಟ್ಟಿರ್ತಾನೆ ದೊಡ್ಡದಾಗಿ, ಇಬ್ರು ಮಕ್ಕಳು ಅರ್ಧ ಗೋಡೆ ಹಾಕು ಮತ್ತೆ ಇನ್ನೊಬ್ರು ಚೇಂಜ್ ಆಯ್ತು, ಹೊಲ ಡಿವೈಡ್ ಮಾಡು, ಆ ತರ ಆಗ್ಬಿಟ್ಟೈತೆ. ಇದು ಸರ್, ಇದು ಮಾಮೂಲಿ ಸರ್ ಬಲಿಪೀಠನ ಇದು? ಅದೇ ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ಮೇಲೆ ಅದೆಲ್ಲ ಇಡಕ್ಕಿಲ್ಲ. ಹಂಗ ಇದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾವು ಇದೇನಕ್ಕೆ ಅಂದ್ರೆ ಮಾಮೂಲಿ ಕೈ ಈಗ ಪ್ರಾಕ್ಟಿಕಲ್ ಆಗಿ ಯಾರಿಗೂ ಇದ್ರ ಗೊತ್ತಿಲ್ಲ. ಒಂದು ಟೈಮಲ್ಲಿ ದೇವಸ್ಥಾನದಲ್ಲಿ ಲಕ್ಷ್ಮೀ ಗಣಪತಿ ಸೆಂಟ್ರಲ್ ಇತ್ತು, ಆಮೇಲೆ ಪ್ರತಿಷ್ಠಾಪನೆ ಆಗಿರೋದು ಏನೋ ಗೊತ್ತಿಲ್ಲ. ಅದ್ರ ಮುಂದೆ ಇದೇ ಥರ ದೊಡ್ಡ ಬಲಿಪೀಠ, ಈ ಇದ್ರ ಬಲಿಪೀಠ. ಚಿಕ್ಕ ಹುಡುಗರು ನಮ್ಗೆ ಗೊತ್ತಾಯ್ತಿರಲಿಲ್ಲ, ಓ ಇದು ತಿಕ್ಸಿದೆ ಇಲ್ಲಿ ಅಂಡರ್ಗ್ರೌಂಡ್ ಬರುತ್ತೆ, ನಾವು ಇಳಿದ್ಬಿಟ್ಟು ನಡ್ಕೊಡೋ ದೇವ್ರನ್ನ ತಂದಿದ್ದು ನಾವು. ಅದೆಲ್ಲ ಯಾರು ಹೇಳೋರು ಕತೆಗಳನ್ನ ಅಂದ್ಬಿಟ್ಟು ಸುಮ್ಮನೆ ಯಾರು ಇಲ್ದೇ ಹೋಗೋದು, ಒಂದು 7-8 ಜನ ಹುಡುಗರು ಹೋಗೋದು, ಯಾರು ಇಲ್ಲದೆ ನೋಡ್ಬಿಟ್ಟು ಗಣಪತಿ ಸುಮ್ಮನೆ ಇಟ್ಕೊಂಡು ತೆಳ್ಳದ್ ನಾವು. ಅದೊಂಚೂರು ಅಲ್ಲಾಡ್ತಿರ್ಲಿಲ್ಲ, ಸುಮ್ಮನೆ ಬೇಕು ಈ ಜರುಗ್ತು ಕಣ ನಿಜ. ಹಿಂಗೆ ಇವೆಲ್ಲ ಬಲಿಪೀಠ ಸರ್. ದೇವರಿಗೆ ಪೂಜೆ ಎಲ್ಲ ಮಾಡಿದ್ಮೇಲೆ ನೈವೇದ್ಯಗಳನ್ನ ಅದಕ್ಕಿಂತ ಬಲಿಪೀಠ ಅಂತ ಅದು ಅರ್ಪಣೆ. ಸರಿ ಸರಿ ಸರಿ, ದೇವ್ರಿಗೆಲ್ಲ ಇದು ಪ್ರಕೃತಿಗೆ. ಆದರೂ ಚೆನ್ನಾಗೈತೆ ಸರ್, ಇತಿಹಾಸಗಳು ತಿಳ್ಕೋಬೇಕು. ಈಗ ಈ ಕಂಬನೇ ಡಿಫ್ರೆಂಟು, ಈ ಕಂಬನೇ ಡಿಫ್ರೆಂಟ್ ಐತೆ. ಅದೇ ಸಪ್ರೇಟ್ ಮಾಡಿರೋದು ಅಂದರೆ ಈಗ ಈಗ ಒಬ್ಬರೇ ಮಾಡಿರೋದಂತೂ ಅಲ್ಲ ಇದು. ಸರಿ ಸರಿ, ಓಕೆ ಅಣ್ಣ. ಹಂಗಲ್ಲ, ಅದು ಏನೋ ಟೈಪು ಅಂತ ನೀವು ಹೇಳೋದು. ಅದು ಆಚಾರ್ಯ ಕೆತ್ತನೆಯಲ್ಲಿ ಮಾಡಿರೋದಾಗ ಈಗ ಸರಿ ಆ ಥರ ಅದು. ಸೊ ಹೇಗಿತ್ತಪ್ಪ ಇವತ್ತಿನ ವಿಡಿಯೋ? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ, ಬಟ್ ಮಾಹಿತಿ ಅಂತೂ ನಿಮಗೆ ಚೆನ್ನಾಗಿ ಸಿಕ್ಕಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಇನ್ನೊಂದು ಅದ್ಭುತವಾದಂಥ ವಿಡಿಯೋ ಜೊತೆ ಬರ್ತೀನಿ. ಜೊತೆಗೆ ನಿಮಗೂ ಕೂಡ ಎಂಟರ್ಟೈನ್ಮೆಂಟ್ ಇರುತ್ತೆ. ಇನ್ಮೇಲಂತೂ ಡೈಲಿ ಬ್ಲಾಗ್ಗಳು ಇದ್ದೇ ಇರುತ್ತೆ. ಆದಷ್ಟು ಜನ ನಮ್ಮ ಚಾಮರಾಜನಗರ ಜಿಲ್ಲೆಯ ಜನರು ಇದಕ್ಕೆ ಸಪೋರ್ಟ್ ಮಾಡಿ, ಮತ್ತು ನೀವು ಕೂಡ ನಿಮಗೆ ಇಷ್ಟವಾದಂಥ ವೀಡಿಯೋಗಳನ್ನ ಇನ್ನಿತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.